ಆತ್ಮೀಯ ವೀಕ್ಷಕ ಬಂಧುಗಳೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿವಾಹಿನಿಗೆ ಸ್ವಾಗತ, ಸುಸ್ವಾಗತ, ನಮಸ್ಕಾರ. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಜರುಗಿದ ಕರಿಯಪ್ಪ ತಾತನ ಮಹಾರಥೋತ್ಸವ. ಮಸ್ಕಿ ತಾಲೂಕಿನ ಹಾಲಾಪುರ ಗ್ರಾಮದ ಘನಮಹಿಮ ಶ್ರೀ ಗುರು ಕರಿಯಪ್ಪ ತಾತನ ಮಹಾರಥೋತ್ಸವ ವಿಜೃಂಭಣೆ ಜರುಗಿತು. ಬೆಳಗ್ಗೆ ರುದ್ರಾಭಿಷೇಕವನ್ನು ಬಸವರಾಜ ಸ್ವಾಮಿ, ಶಿವಕುಮಾರ ಸ್ವಾಮಿ, ನಾಗೇಶ್ ನಾಯಕ್ ಪೂಜಾರಿ, ರಾರಪ್ಪ ಪೂಜಾರಿ ನೆರವೇರಿಸಿದರು. ನಂತರ ದೇವರ ಮನೆಯಿಂದ ಕಳಸವನ್ನು ಡೊಳ್ಳು, ಭಜನೆ, ವಾದ್ಯಗಳೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ತರಲಾಯಿತು. ನಂತರ ಜಾತ್ರೆಗೆ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಮಹಾದಾಸೋಹ ವ್ಯವಸ್ಥೆ ಮಾಡಲಾಯಿತು. ಸಂಜೆ 6 ಗಂಟೆಗೆ ಮಹಾರಥೋತ್ಸವ ಬಹಳಷ್ಟು ಸಂಭ್ರಮ ಸಡಗರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ನಂತರ ಸಂಜೆ 7 ಗಂಟೆಗೆ ಶ್ರೀ ಗುರು ಕರಿಯಪ್ಪ ತಾತನವರ ಲೀಲಾಮೃತ ಪ್ರವಚನವನ್ನು ಪ್ರವಚನಕಾರರಾದ ದೇವಣ್ಣ ಸಾವುಕಾರ ಕಾನ್ಯಾಳ್, ಗವಾಯಿಗಳಾದ ಮಾರುತೇಶ, ತಬಲವಾದಕ ಶಿವರಾಜ್ ಕವಿತಾಳ್ ಇವರಿಂದ ಮಹಾಮಂಗಲ ಹಾಗೂ ಜಾತ್ರೆಯಲ್ಲಿ ಸೇವೆ ಮಾಡಿರ್ತಕ್ಕಂಥ ಅನೇಕ ಭಕ್ತರಿಗೆ ಗೌರವವನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಪೂಜ್ಯರು, ಗಣ್ಯರು, ಸುತ್ತಮುತ್ತಲಿನ ಅನೇಕ ಗ್ರಾಮಗಳ ಸಾವಿರಾರು ಭಕ್ತರು ಭಾಗವಹಿಸಿದ್ದರು. ನಂತರ ಜಾತ್ರೆಗೆ ಬಂದ ಅಂಗಡಿಗಳಲ್ಲಿ ಪೂಜಾ ಸಾಮಗ್ರಿ, ಬಳೆ, ಪಳ್ಳಾರ, ಮಿರ್ಚಿ, ಬಜ್ಜಿ, ಜಿಲಾಬಿಗಳನ್ನು ತಂಡೋಪತಂಡವಾಗಿ ಹಳೆಯ ಗೆಳೆಯರು, ಸಂಬಂಧಿಕರು, ಬಂಧು ಮಿತ್ರರು ಸಂಭ್ರಮಿಸಿ ಜಾತ್ರೆಯ ಸೊಗಡು ಸಂತೋಷವನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಜಾತ್ರೆಗೆ ಬಂದ ಅಂಗಡಿಯವರು ಭಾಳಷ್ಟು ಲಾಭವಾಗಿದ್ದರಿಂದ ಹಾಲಾಪುರ ಗ್ರಾಮವನ್ನು ಕೊಂಡಾಡಿ ಹಾಡಿ ಹೊಗಳಿದ್ದು ನಿಜಕ್ಕೂ ಹಾಲಾಪುರದ ಶ್ರೀ ಗುರು ಕರಿಯಪ್ಪನ ಜಾತ್ರೆ ಸಾಕ್ಷಿಯಾಯಿತು.